ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ವಿಶ್ವಾಸಿ ಆತನು ದೇವ್ರ ಮಕ್ಕಳು ಈ ಭೂಮಿಯ ಮೇಲೆ ಯಾವುದೇ ಕಾರಣಕ್ಕೂ ಮೋಸಕ್ಕೆ ಒಳಗಾಗಬಾರ್ದಂತೆ. ಯಾಕಂದ್ರೆ ಯೇಸು ನೇರವಾಗಿ ಹೇಳಿದ್ರು, ಕೊನೆಯ ದಿವಸದಲ್ಲಿ ಬಹಳಷ್ಟು ಮೋಸ ಲೋಕದಲ್ಲಿ ಇರ್ತದೆ ಎಂಬುದಾಗಿ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯದ 4-5ನೇ ವಚನದಲ್ಲಿ ಯೇಸು ನೇರವಾಗಿ ಆ ವಿಷಯವನ್ನ ಹೇಳಿದ್ದಾರೆ. ಈ ಕಾರಣ ನಾವು ಮೋಸಕ್ಕೆ ಒಳಗಾಗದಂತೆ ಜೀವಿಸುವ ಮಕ್ಕಳು ನಾವಾಗಿರ್ಬೇಕನ್ನುವಂಥದ್ದು ಕರ್ತನ ಒಂದು ಮೂಲವಾದಂಥ ಆಲೋಚನೆಯಾಗಿದೆ. ನಮ್ಮನ್ನ ಮುಖ್ಯವಾಗಿ ಸೈತಾನನು ದೇವರ ನೀತಿಯಿಂದ ದೂರ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ. ಕ್ರಿಸ್ತನಂತೆ ಜೀವಿಸದೆ, ನಾವು ನೀತಿಯನ್ನು ಅನುಸರಿಸದೆ, ನಾವು ತಂತ್ರಕ್ಕೆ ಒಳಗಾಗಿ ಮೋಸಕ್ಕೆ ಒಳಗಾಗುವಂತೆ ಸೈತಾನನ ಒಂದು ಆಲೋಚನೆಯನ್ನು ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ನಾವು ಮೊದಲನೇದಾಗಿ ನಮ್ಮಲ್ಲಿ ಕ್ರಿಸ್ತನ ನೀತಿ ಇದೆಯೋ, ಕ್ರಿಸ್ತನಂತ ನೀತಿ ನಮ್ಮಲ್ಲಿ ವಾಸ ಮಾಡ್ತಾ ಇದೆಯೋ ಪರೀಕ್ಷೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನೀವು 1 ಯೋಹಾನ 3ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡುವಾಗ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನ ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ, ಮೋಸಕ್ಕೆ ಒಳಗಾಗದಂತೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವರು ನೀತಿವಂತರಾಗಿದ್ದಾರೆ. ಪ್ರಿಯರೇ, ನಾವು ಆ ನೀತಿಯನ್ನು ಕ್ರಿಸ್ತನಂತ ನೀತಿಯನ್ನು ಅನುಸರಿಸುವ ಮಕ್ಕಳು ನಾವಾಗಿರ್ಬೇಕು. ಎಷ್ಟೋ ಸಂದರ್ಭ ನಮ್ಮಲ್ಲಿ ಲೋಕ ಸಂಬಂಧವಾದ ಸಂಗತಿಗಳು ನಮ್ಮನ್ನ ನಷ್ಟಕ್ಕೆ ಗುರಿ ಮಾಡುತ್ತಾ ದೇವರ ನೀತಿಯಿಂದ ದೂರವಾಗಿ ನಮ್ಮ ಜೀವಿತವನ್ನು ನಾವು ಕಾಲ ಕಳೆಯುವುದಕ್ಕಿರ್ತೇವೆ ಎಂಬುದಾಗಿ ನಾನು ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ. ಈ ಕಾರಣ ನಾವು ಯಾವ ಕ್ಷೇತ್ರಗಳಲ್ಲಿ ದೇವರಿಗೆ ದೂರವಾದಂಥ ಸಂಗತಿಗಳು, ಮೋಸಕ್ಕೆ ಒಳಗಾಗುವಂಥ ಕ್ಷೇತ್ರಗಳು ನಮ್ಮಲ್ಲಿ ಇರ್ತವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಅಗತ್ಯ. ನನ್ನ ಪ್ರಿಯ ದೇವಜನರೇ, ಮೊದಲನೇದಾಗಿ ಕ್ರಿಸ್ತನ ನೀತಿಯಿಂದ ನಮ್ಮನ್ನು ಹೊರಗೆ ಹಾಕುವಂಥ ಏಕೈಕ ಸಂಗತಿ ಅದು ನಮ್ಮ ನಾಲಿಗೆ. ನಮ್ಮ ನಾಲಿಗೆ ಒಂದು ವೇಳೆ ತಪ್ಪಾಗಿ ಹೋದರೆ ನಾವು ಮೋಸ ಹೋಗ್ತೇವೆ ಎಂಬುದಾಗಿ ಯಾಕೋಬನು ನೇರವಾಗಿ ಹೇಳ್ತಾನೆ. ಯಾಕೋಬ 1ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನ ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ. ಪ್ರೇರೆ, ನೋಡ್ರಿ, ನೀವು ಒಂದು ವೇಳೆ ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಲಿಲ್ಲ ಎಂಬುದಾಗಿ ತಿಳ್ಕೊಳ್ರಿ, ನೀನು ನೀತಿವಂತನಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾಲಿಗೆ ಆಕಾಶಕ್ಕೂ ಭೂಮಿಗೂ ಕಿಚ್ಚಚ್ಚುವಂತ ಒಂದು ವಿಷಯ. ಅದಕ್ಕಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು, ನಿನ್ನ ನಾಲಿಗೆಯನ್ನ ಕಾದುಕೋ, ನಿನ್ನ ನಾಲಿಗೆಯನ್ನ ಕಾದುಕೋ, ಆ ನಾಲಿಗೆಯನ್ನ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನ ಕಾದುಕೋ, ವಂಚನೆಯ ಮಾತುಗಳನ್ನು ಬಿಡದೆ ನಿನ್ನ ತುಟಿಗಳನ್ನ ಇಟ್ಟುಕೋ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ಒಬ್ಬ ದೇವರ ಮಕ್ಕಳು ಮೋಸಕ್ಕೆ ಒಳಗಾಗುವಂತ ಮೊದಲನೆಯ ಕ್ಷೇತ್ರ ಅದು ನಮ್ಮ ನಾಲಿಗೆ. ಅದಕ್ಕಾಗಿ ನಾವು ಯಾವುದಾದ್ರೂ ಕ್ಷೇತ್ರಗಳಲ್ಲಿ ನಾಲಿಗೆ ನಮ್ಮನ್ನ ಒಂದು ದುಷ್ಟತ್ವಕ್ಕೆ ನಡೆಸ್ತಾ ಇದೆಯೋ ಎಂಬ ಪ್ರಶ್ನೆಯನ್ನ ಹಾಕಿಕೊಳ್ಳುವವರಾಗಿರ್ಬೇಕು. ಯಾಕಂದ್ರೆ ದೇವರ ಮಕ್ಕಳಲ್ಲಿ ನಾಲಿಗೆ ಅತಿ ಅಗತ್ಯವಾಗಿರುವಂತ ಒಂದು ಅಂಗವಾಗಿದೆ. ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅಲ್ಲಿ 4ನೇ ವಚನದಿಂದ ನಾವು ನೋಡುವಾಗ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವುಗಳು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆಯೇ ಇಲ್ಲ ಎಂಬುದು ಚೆನ್ನಾಗಿ ಬಲ್ಲರವಲ್ಲವೇ? ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತ ದೇವರ ಕೋಪ ಅವನಿಗೆ ಅವಿದೆಯವರಾದರ ಮೇಲೆ ಇಳಿದು ಬರ್ತದೆ. ನೋಡ್ರಿ, ಇಲ್ಲಿ ನೇರವಾಗಿ ಕರ್ತನು ಹೇಳ್ತಾರೆ, ಬೇಡವಾದ ಮಾತುಗಳಿಗೆ ಒಳಗಾಗುವಂಥ ವ್ಯಕ್ತಿ ಆತನು ಮೋಸಕ್ಕೆ ಒಳಗಾದಂಥ ವ್ಯಕ್ತಿ ಆಗ ದೇವರಿಂದ ದೂರವಾಗಿ ತನ್ನ ಜೀವಿತವನ್ನ ಆತನು ಸಾಗಿಸ್ತಾನೆ. ಅದಕ್ಕಾಗಿ ನಮ್ಮ ಮಾತುಗಳಿಂದಲೇ ನಾವು ಯಾರು ಎಂಬುದನ್ನು ತಿಳಿದುಕೊಳ್ತೇವೆ ಎಂಬುದಾಗಿ ಯೇಸು ನೇರವಾಗಿ ಹೇಳಿದರು. ಅದಕ್ಕಾಗಿ ನಮ್ಮ ನಾಲಿಗೆ, ನಮ್ಮ ಮಾತುಗಳು ನಮ್ಮ ನೀತಿಯನ್ನು ಅನುಸರಿಸುವಂಥವುಗಳಾಗಿವೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಒಂದು ವೇಳೆ ನೀನು ಸರಿಯಾದಂಥ ಮಾತುಗಳು ನಿನ್ನ ಕಡೆ ಇಲ್ಲ ಅಂದರೆ ನ್ಯಾಯ ತೀರ್ಪಿಗೆ ಗುರಿಯಾಗ್ತಿ ಎಂಬುದಾಗಿ ಯೇಸು ನೇರವಾಗಿ ಅಲ್ಲಿ ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯದ 36ನೇ ವಚನದಲ್ಲಿ ಹೇಳಿದರು. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ
ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಅದಕ್ಕಾಗಿ ನಿನ್ನ ಮಾತುಗಳು ಎಂಥವುಗಳಾಗಿವೆ? ನೀನು ಕರ್ತನಿಗೆ ಯೋಗ್ಯವಾದಂಥ ಒಬ್ಬ ನೀತಿವಂತ ವ್ಯಕ್ತಿಯಾಗಿದೆಯಾ? ಪರೀಕ್ಷೆ ಮಾಡಿಕೊಳ್ಳ್ರಿ ನನ್ನ ಫ್ರೆಂಡ್. ಇಲ್ಲವಾಗಿದ್ದರೆ ಸೈತಾನ್ ನಿನ್ನನ್ನು ಮೋಸ ಮಾಡುವುದಕ್ಕೆ ಈಗಲೇ ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ನೀತಿಯನ್ನು ಅನುಸರಿಸುವ ಒಬ್ಬ ಒಳ್ಳೆ ವಿಶ್ವಾಸಿ ಆಗಬೇಕಾಗಿದ್ರೆ ನಿನ್ನ ನಾಲಿಗೆಗೆ ಕಡಿವಾಣ ಹಾಕಿಕೊಳ್ಳುವುದು ಅತಿ ಅಗತ್ಯ. ನಿನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೇ ಇದ್ದರೆ ನಿನ್ನ ಭಕ್ತಿ ನಿಷ್ಪ್ರಯೋಜನ, ದೇವರಿಂದ ದೂರವಾದವನಾಗಿರ್ತಿ. ಪ್ರಿಯರೇ, ಈ ಕಾರಣ ನಮ್ಮನ್ನು ಎಚ್ಚರಿಸಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಒಳ್ಳೆಯ ಮಾತುಗಳಿಂದ ತುಂಬಲ್ಪಡುವಂಥ ನಾಲಿಗೆಯನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.